ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ 4th ಬ್ಲಾಕ್ ಅಲ್ಲಿ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಈ ಪ್ರಾಪರ್ಟಿನ ನಾವು ಪರ್ಚೇಸ್ ಮಾಡಬಹುದು. ಲವ್ಲಿ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಜಸ್ಟ್ 100 ಫೀಟ್ ರೋಡ್ಗೆ, ಇಲ್ಲಿಂದ ಎಕ್ಸಾಕ್ಟ್ ನಮಗೆ ಒಂದು 300 ಮೀಟರ್ ಅಲ್ಲಿ 100 ಫೀಟ್ ರೋಡ್ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ ಕೃಷ್ಣ ದ್ವಾರಕ ಹೋಟೆಲ್, ಕನಕಪುರ ರೋಡ್ ಅಲ್ಲಿ ಬರುವಂತ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಅವರು ನಮಗೆ 4.5 ಕಿಲೋಮೀಟರ್ ಒಳಗಡೆ ಇದೆ. ಜೊತೆಗೆ ಈ ಪ್ರಾಪರ್ಟಿಯಿಂದ ನಮಗೆ RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಕಾಲೇಜು ಜಸ್ಟ್ ಒಂದು 800 ಮೀಟರ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಲವ್ಲಿ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಫ್ರಂಟ್ ಎಲಿವೇಶನ್ ಅನ್ನು ನೋಡ್ಬೋದು. ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ, ಅದೇ ಟ್ರೆಂಡಿಂಗ್ ಅಲ್ಲಿ ನಮಗೆ ಎಲಿವೇಶನ್ ನ ಬಿಲ್ಡ್ ಮಾಡಿರುವಂತದ್ದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕವರ್ ಗೇಟ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಸ್ಟ್ರಕ್ಚರ್ ಮತ್ತೆ ವಿತ್ ಈ ಪೋರ್ಷನ್ ಎಲ್ಲ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ ಗೆ ಬರ್ತಾ ಇದೆ. ಫ್ರಂಟ್ ಆಫ್ ರೋಡ್ ನೋಡಬಹುದು. ಇದು ನಮಗೆ 30 ಅಡಿ ರೋಡ್ ಬರುತ್ತೆ. ವೈಲ್ಡ್ ಆಗಿದೆ. ಕಾವೇರಿ ವಾಟರ್ ಪ್ರೆಸೆಂಟ್ ರನ್ನಿಂಗ್ ಇದೆ. ವಿತ್ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಎಕ್ಸಾಕ್ಟ್ ಆಗಿ ನಾನು ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಫ್ಲೋರಿಂಗ್ ನ ನೋಡಬಹುದು. ಇದು ನಮಗೆ ಆಂಟಿ ಸ್ಕೈಡ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಸ್ತು ಕೂಡ ನಮಗೆ ಮೇಂಟೈನ್ ಮಾಡಿದ್ದಾರೆ. ಏನಕ್ಕಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಖ್ಯೆ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನೋಡಬಹುದು ನಮಗೆ 4 ಅಡಿ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೊಸಿಷನ್ ಅಲ್ಲಿ ಕೂಡ ನೋಡಬಹುದು ಚಿಕ್ಕದಾಗಿ ಒಂದು ಸಜ್ಜ ತರ ಒಂದು ಕೊಟ್ಟಿದ್ದಾರೆ. ಏನಾದ್ರು ಐಟಮ್ಸ್ ಗಳನ್ನ ವಿತ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಒಂದು ವೈರ್ ಕಾಣಿಸ್ತಿದೆಯಲ್ಲ, ಅದು ನಮಗೆ CC ಕ್ಯಾಮ್ರಾಗೆ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ನಮಗೆ ಗ್ಯಾಸ್ ಪ್ರಾವಿಷನ್ ಮಾಡಿರುವಂತದ್ದು. ಅದ್ರ ಪಕ್ಕದಲ್ಲಿ ಒಂದು ಶೂ ರ್ಯಾಕ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಆರಾಮಾಗಿ ಗ್ರೌಂಡ್ ಫ್ಲೋರ್ ನಮಗೆ ಫುಲ್ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಆ ಗೇಟ್ ಎಂಟ್ರೆನ್ಸ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಏನ್ ನೋಡ್ತಾ, ಇದು ನಮಗೆ ಕಾವೇರಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ತುಂಬಾ ವೈಲ್ಡ್ ಆಗಿದೆ. ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ವೆಸ್ಟ್ ಗೇಟ್, ನಾರ್ತ್ ಡೋರ್ ಬರುತ್ತೆ ನಮಗೆ. ಈ ಪೋರ್ಷನ್ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮಗೆ ಸ್ಟೇರ್ಕೇಸ್ ಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮತ್ತೆ ಸ್ಟೇರ್ಕೇಸ್ ಕೂಡ ನಮಗೆ ವೈಲ್ಡ್ ಆಗಿ ಬಂದಿರುವಂತದ್ದು. ಈಗ ನಾನು ಫ್ರಂಟ್ ಡೋರ್ ಮುಂದೆ ಇದ್ದೀನಿ. ಇದು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. PU ಪಾಲಿಶಿಂಗ್ ಆಗಿರುವಂತದ್ದು ನೋಡಬಹುದು. ನನ್ನ ರಿಫ್ಲೆಕ್ಟ್ ನಮ್ಗೆ ಅದ್ರ ಎದುರುಗಡೆ ಕಳಿಸಿದೆ. ಅಷ್ಟು ಫೈನ್ ಫಿನಿಶಿಂಗ್ ಅಲ್ಲಿ ನಮಗೆ ಪಾಲಿಶ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇಲ್ಲಿ ನಮಗೆ ಇದೊಂದು ಗ್ರಿಲ್ ಕೊಟ್ಟಿದ್ದಾರೆ. ಇಲ್ಲಿಂದ ನಮಗೆ ವೆಂಟಿಲೇಷನ್ ಸಿಗ್ತಾ ಇದೆ. ಈ ಪೋರ್ಷನ್ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಬಾಲ್ಕನಿ ಏರಿಯಾದಿಂದ ವೆಂಟಿಲೇಷನ್ ಸಿಗ್ತಾ ಇದೆ. ಇನ್ ಕೇಸ್ ಏನಾದ್ರು ಪಕ್ಕದಲ್ಲಿ ಏನಾದ್ರು ಮನೆ ಕಟ್ಟಿದ್ರು ಕೂಡ ಯಾವುದೇ ರೀತಿ ನಮಗೆ ವೆಂಟಿಲೇಷನ್ ನಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟು ಕ್ಲೀನ್ ಆಗಿ ನಮಗೆ ಡಿಸೈನ್ ಮಾಡಿ ವರ್ಕ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮ್ ನ ನೋಡಬಹುದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ನೋಡಿ, ಅಲ್ಲಿ ಒಂದು ಡೋರ್ ಇದೆ, ಈ ಕಡೆ ಒಂದು ಡೋರ್ ಇದೆ. ಸೆಂಟ್ರಲಿ ನಮಗೆ TV ಯೂನಿಟ್ ಒಂದು ಮಾಡಿದ್ದಾರೆ. ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ವೆಸ್ಟ್ ಫೇಸಿಂಗ್ ಗೇಟು, ನಾರ್ತ್ ಡೋರ್ ಅಲ್ಲೂ ಕೂಡ ಫ್ರಂಟ್ ಡೋರ್ ಎದುರುಗಡೆ ಗೋಡೆ ಬಂದ್ರೆ ನಿಮಗೆ ವೆಂಟಿಲೇಷನ್ ಬರಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ತರ ಪ್ರಾಬ್ಲಮ್ ಇಲ್ದಿರ ಕ್ಲೀನ್ ಆಗಿ ಬಿಲ್ಡ್ ಮಾಡಿರುವಂತಹ ಮನೆ ಈ ಮನೆ ಆಗಿದೆ. ಫ್ಲೋರಿಂಗ್ ನೋಡಬಹುದು, ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಬಾರ್ಡರ್ ಅಲ್ಲಿ ಕೂಡ ನಮಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ವಿತ್ ಸ್ಟೋರೇಜ್ ಪಾಯಿಂಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ TV ಯೂನಿಟ್ ಅಲ್ಲಿ ನೋಡಬಹುದು, ದೊಡ್ಡದಾಗಿರುವಂತಹ TV ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಇದೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ 3 ಫೋಟೋ ಫ್ರೇಮ್ ವರ್ಕ್ ಕೂಡ ನಮಗೆ ಬಾಕ್ಸ್ ಟೈಪ್ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನು ಮೇಲ್ಗಡೆ ಗಿಫ್ಟ್ ಐಟಮ್ಸ್ ಗಳನ್ನ ಏನಾದ್ರು ಮತ್ತೆ ಡೆಕೋರೇಟ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದು ಕೂಡ ಮೇಲ್ಗಡೆ ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈ TV ಯೂನಿಟ್ ಪಕ್ಕದಲ್ಲಿ ಒಂದು ಚಿಕ್ಕ ಬಾಲ್ಕನಿ. ಇಲ್ಲಿಂದ ನೋಡಿದ್ರೆ ಫುಲ್ ಏರಿಯಾ ಎಲ್ಲ ನೋಡಬಹುದು ನಾವು. ಅಷ್ಟು ಕ್ಲೀನ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಔಟರ್ ಲೊಕೇಶನ್ ಅಂತ ನೋಡಬಹುದು. ತುಂಬಾ ಅಂದ್ರೆ ತುಂಬಾ ಮನೆಗಳು ಬಿಲ್ಡ್ ಆಗಿದೆ. ಆಲ್ಮೋಸ್ಟ್ ನಮಗೆ 95% ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಕೂಡ ನೋಡಿದ್ರು ಕೂಡ ನಾವು ಫ್ರಂಟ್ ಮೈನ್ ಡೋರ್ ನೋಡಬಹುದು, ವಿತ್ ಸ್ಟೇರ್ ಕೇಸ್ ನೋಡಬಹುದು, ಪಾರ್ಕಿಂಗ್ ಕೂಡ ನಾವು ನೋಡಬಹುದು. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿರುವಂತದ್ದು. ವಿತ್ ವಾಸ್ತು ಕೂಡ ನಮಗೆ ಮೇಂಟೈನ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ಕಿಚನ್ ಏರಿಯಾ ಬರುತ್ತೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ಈ ಪೋರ್ಷನ್ ಫುಲ್ ನಮಗೆ ಬಾಕ್ಸ್ ಗಳು ಮಾಡಿರುವಂತದ್ದು. ಮೇಲ್ಗಡೆ ಲಾಫ್ಟ್ ಗಳ ವರ್ಕ್ ಕೂಡ ಮಾಡಿದ್ದಾರೆ.
ಇಲ್ಲಿ ನೋಡ್ಬೋದು ಏನಿದು ನಮ್ಗೆ ಹ್ಯಾಂಡಲ್ಸ್ ಇಲ್ಲ ಅಂತ, ಬಟ್ ಇಲ್ಲಿ 1 ಇಂಚು ಜಾಸ್ತಿ ಬಿಟ್ಟಿರೋದ್ರಿಂದ ಡೋರ್ನ ಈ ತರ ಓಪನ್ ಮಾಡಬಹುದು. ಒಂಥರ ಕ್ಲೀನ್ ಆಗಿ ನೀಟಾಗಿ ವರ್ಕ್ ನ ಕಂಪ್ಲೀಟ್ ಮಾಡಿದ್ದಾರೆ. ಫೈನ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿಚನ್ ಇದೆ. ಈ ತರ ಇದೆ. ಇಲ್ಲಿ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಲಾಫ್ಟ್ ಬರುತ್ತೆ. ಲಾಫ್ಟ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಎಲ್ಲ ನಮ್ಗೆ ಹೈಡ್ರೋಲಿಕ್ ನ ಯೂಸ್ ಮಾಡಿದ್ದಾರೆ ವಿತ್ ಬಟನ್ ಪ್ರೆಸ್. ಇದು ಇಲ್ಲೂ ಕೂಡ ನಮ್ಗೆ ಹೈಡ್ರೋಲಿಕ್ ನ ಯೂಸ್ ಮಾಡಿರುವಂತದ್ದು. ಇಲ್ಲೆಲ್ಲ ನಮ್ಗೆ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಮ್ಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಮತ್ತೆ ಮೇಂಟೆನೆನ್ಸ್ ಗೋಸ್ಕರ ಇಲ್ಲಿ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸಿಂಕ್ ಇದೆ, ಚಿಮ್ಮಿಗೆ ಕೂಡ ನಮ್ಗೆ ಅಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ವಿತ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ವಿತ್ ಅಕ್ವಾಗಾರ್ಡ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ದೇವ್ರ ಮನೆಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ವಾಲ್ಗಳಲ್ಲೇ ನಮಗೆ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಬಹುದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ದೇವ್ರ ಮನೆ ಫ್ರಂಟ್ ಅಲ್ಲಿ ನಮ್ಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಹಚ್ಚಿಂಗ್ ವರ್ಕ್ ಕೂಡ ನಾವು ನೋಡಬಹುದು. ಪಿಲ್ಲರ್ ಟೈಪ್ ಅಲ್ಲಿ ಈ ತರ ಇದೆ. ಇನ್ ಮೇಲ್ಗಡೆ ಸೀಲಿಂಗ್ ಅಲ್ಲಿ ವಿತ್ POP ವಿತ್ ಇಂಟೀರಿಯರ್ ಮಿಕ್ಸ್ ಆಗಿದೆ, ವಿತ್ ಡಿಸೈನ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಬಾರ್ಡರ್ ಅಲ್ಲೂ ಕೂಡ ನಮ್ಗೊಂದು ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಟ್ಟಿರುವಂತದ್ದು, ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಆಮೇಲೆ ಇದು ಚಿಕ್ಕದಾಗಿ ಬರುವಂತಹ ಒಂದು ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡಬಹುದು, ಅಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ಇದೆ. ಬಟ್ ಈ ಮನೆಗೆ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇರೋದೇನು ಅಂದ್ರೆ ಪ್ರತಿಯೊಂದಕ್ಕೂ ಈ ತರ ಒಂದು ಸಜ್ಜೆ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಏನಾದ್ರು ಐಟಮ್ಸ್ ಗಳನ್ನ ನಾವು ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ವಿತ್ ಗ್ರಾನೈಟ್ 40mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ ಫ್ಲೋರಿಂಗ್ ಎಲ್ಲ ನಮ್ಗೆ ಯೂಸ್ ಮಾಡಿರುವಂತದ್ದು. ಬಟ್ ಇಲ್ಲಿ ಏನಂದ್ರೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್, ಆಂಟಿಸ್ಕಟ್ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವುಡ್ ಬಂದು ನಮ್ಗೆ ಟೀಕುಡ್ ಬರುತ್ತೆ, ಡೋರ್ ಬಂದು ನಮ್ಗೆ ರೆಡಿಮೇಡ್ ಡೋರ್. ಇದು ಒಂದು ಜಸ್ಟ್ ಕಾಮನ್ ಪರ್ಪಸ್ ಇರುವಂತಹ ಒಂದು ಕಾಮನ್ ಬಾತ್ರೂಮ್. ಬಟ್ ಏನಂದ್ರೆ ಇಲ್ಲೂ ಕೂಡ ಸ್ನಾನಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಒಂದು ಕಾಮನ್ ಬಾತ್ರೂಮ್ ಇರುವಷ್ಟು ಜಾಗನ ಇಲ್ಲಿ ಮಾತ್ರ ಬಿಟ್ಟಿರುವಂತದ್ದು. ಕ್ಲಾಸಿಕ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಗಳಿಗೆ ಆಂಟಿಸ್ಕಟ್ ವೆಟ್ರೋಫೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮ್ಮೊಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಯುಟಿಲಿಟಿ ಸ್ಪೇಷಿಯಸ್ ಆಗಿರೋದ್ರಿಂದ ನಮ್ಗೆ ಡಿಶ್ ವಾಶ್ ಮತ್ತೆ ವಾಷಿಂಗ್ ಮಿಷಿನ್ ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಈ ಯುಟಿಲಿಟಿ ಇದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಸ್ಪೇಷಿಯಸ್ ಆಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕ್ಬೋದು, ಅಷ್ಟು ಜಾಗ ಲಿವಿಂಗ್ ರೂಮ್ ನ ಬಿಲ್ಡ್ ಮಾಡಿರುವಂತದ್ದು. ಜೊತೆಗೆ ಒಂದು ಬಾಲ್ಕನಿ ಏರಿಯಾ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಬಾಲ್ಕನಿ ಏರಿಯಾ ಏನು ಕೊಟ್ಟಿದ್ದಾರೆ ಅಂದ್ರೆ ಇದೊಂದು ಫ್ರೇಮ್ ಎಕ್ಸ್ಟ್ರಾ, ಒಂದು ಡೋರ್ ಎಕ್ಸ್ಟ್ರಾ ಆಗುತ್ತೆ, ಅದು ಕೂಡ ನಮ್ಗೆ ಖರ್ಚು ಬರುವಂತದ್ದು. ಮೇಲ್ಗಡೆ ಸೀಲಿಂಗ್ ನೋಡಬಹುದು, ವಿತ್ POP ವಿತ್ ಪ್ರೊಫೈಲ್ ಲೈಟ್ ಎಲ್ಲ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ, ಸ್ಪೇಷಿಯಸ್ ಆಗಿ ಬಂದಿದೆ. ಬನ್ನಿ ವೀಕ್ಷಕರಿಗೆ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ಈ ಪೋರ್ಷನ್ ಎಲ್ಲ ನಮ್ಗೆ ಫುಟ್ ಲೈಟ್ ಹಾಕೊಟ್ಟಿದ್ದಾರೆ. ಇಲ್ಲಿ 45mm ಗ್ರಾನೈಟ್ ಕೊಟ್ಟಿರುವಂತದ್ದು ನಮ್ಗೆ ಫ್ಲೋರಿಂಗ್ ಗೆ. ಎಂಟ್ರೆನ್ಸ್ ಆಗ್ತಾ ಇದ್ದಾಗ ಇಲ್ಲೊಂದು ಡಿಸೈನ್ ವರ್ಕ್ ವಿತ್ POP ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ ವಿತ್ POP ವರ್ಕ್ ವಿತ್ LED ಲೈಟ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ರೋಡ್ ಸೈಡ್ ಇಂದ ಬರೋದಕ್ಕೋಸ್ಕರ ಒಂದು ಕಿಟಕಿ ಕೊಟ್ಟಿರುವಂತದ್ದು, ಅದು ಕೂಡ ನಮ್ಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಈ ಪೋರ್ಷನ್ ಅಲ್ಲಿ ಬಾಲ್ಕನಿ ನಾವು ಹಾಲಲ್ಲಿ ನೋಡಿದ್ವಲ್ಲ, ಸೇಮ್ ಅದರಷ್ಟೇ ಬರುತ್ತೆ ನಮಗೆ. ಇದು ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು. ಟಫನ್ ಗ್ಲಾಸ್ SS ವರ್ಕ್, ಡಿಸೈನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಗೆ ನಮಗೆ ಟಿವಿ ಯೂನಿಟ್ ಕೂಡ ಕೊಟ್ಟಿರುವಂತದ್ದು. ಇದು ವಿತ್ ಟಿವಿ ಯೂನಿಟ್. ಇದು ಅಟ್ಯಾಚ್ ಬಾತ್ರೂಮ್, ಸಾಕಾಗಿದೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡ್. ಈ ಪೋರ್ಷನ್ ಅಲ್ಲಿ ಬಾತಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ನಾವು ಬೈಫರ್ಕೇಶನ್ ನ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ ಪಾರ್ಟಿಷನ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೆ ಓಡಾಡಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಹಿಡನ್ ಬಾತ್ರೂಮ್ ಪ್ರಾವಿಷನ್ ಮಾಡಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್. ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಲವ್ಲಿ ಆಗಿ ಬಂದಿದೆ ಈ ಬೆಡ್ರೂಮ್. ಈ ಪೋರ್ಷನ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್. ಬಾತ್ರೂಮ್ ಅಷ್ಟೇ, ಇಲ್ಲೂ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. ಹಾಗೆ ಈ ಬಾತ್ರೂಮ್ ಇಂದ ನಾವೇನಾದ್ರೂ ಸ್ನಾನ ಮಾಡಿ ಆಚೆ ಹೋಗ್ಬೇಕಾದ್ರೆ ಇಲ್ಲೇ ರೆಡಿ ಆಗಿ ಕೂಡ ಹೋಗ್ಬೋದು. ಇನ್ನರ್ ಅಲ್ಲಿ ನಮ್ಗೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ ಇಂಟೀರಿಯರ್ ಅಲ್ಲಿ. ಸಖತ್ತಾಗಿ ಯೂನಿಕ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಬೆಡ್ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ.
ಸೂಪರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಈಗ 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ಈ ಸ್ಟೇರ್ ಕೇಸ್ಗೆ ನಮಗೆ ಎಕ್ಸಾಕ್ಟ್ ಸನ್ಲೈಟ್ ಬರ್ತಾ ಇದೆ. ಯಾಕಂದ್ರೆ ಮೇಲ್ಗಡೆ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಒಂದು ಡಿಸೈನ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಫುಟ್ಲೈಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದರೆ 45mm ಗ್ರಾನೈಟ್ ನ ಯೂಸ್ ಮಾಡಿದರೆ. ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಇದೊಂದು ಇಂಟೀರಿಯರ್ ವರ್ಕ್ ಒಂದು ಡಿಸೈನ್ ಆಗಿ ಕಾಣಿಸೋ ತರ ಮಾಡಿದ್ದಾರೆ. ಚೆನ್ನಾಗಿದೆ. ವಿತ್ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಓಕೆ, ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಓಕೆ, ಇಲ್ಲೊಂದು ಕಿಂಗ್ ಸೈಜ್ ಕಾಟು. ಆ ಲೆಫ್ಟ್ ಸೈಡ್ ಅಲ್ಲಿ ಎದುರುಗಡೆ ಈ ಪೋರ್ಷನ್ ಅಲ್ಲಿ ನಮಗೆ 2.25 ಅಡಿ ನಮಗೆ ಹತ್ತಿರ 3 ಅಡಿ ಜಾಗ ಸಿಗುತ್ತೆ ಓಡಾಡಕ್ಕೆ. ಆಮೇಲೆ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವಿತ್ ಸ್ಟೋರೇಜು, POP ವಿತ್ LED ಲೈಟ್ಗಳು. ಈ ಪೋರ್ಷನ್ ಅಲ್ಲಿ ಸಿಸ್ಟಮ್ ಇಟ್ಕೊಂಡು ಇಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಒಂದು ಸ್ಟಡಿ ಯೂನಿಟ್ ತರ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲ ಟಿವಿ ನೋಡ್ತೀವಿ ಅಂದ್ರೆ ಒಂದು ಟಿವಿ ಯೂನಿಟ್ ಎಲ್ ಶೇಪ್ ಅಲ್ಲಿ ನಮಗೆ ತಗೊಂಡಿದ್ದಾರೆ. ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ, ಇದು ನಮಗೆ ಬಾಲ್ಕನಿ ಡೋರ್ ಬರುತ್ತೆ. ಚೆನ್ನಾಗಿದೆ ನೋಡಿ, ಉದ್ದಕ್ಕೆ ಚೇರ್ಗಳು ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ವಿತ್ ಟಫನ್ ಗ್ಲಾಸು, ಕ್ಲಾಸಿಕ್ ಫಿನಿಶಿಂಗ್ ಟೈಲ್ಸು. ಈ ಪೋರ್ಷನ್ ಅಲ್ಲಿ ಲೇಸರ್ ಕಟಿಂಗ್ ಇರುವಂತಹ ಒಂದು MS ಗ್ರಿಲ್ ವರ್ಕು. ಈ ಪೋರ್ಷನ್ ಇಂದ ಆ ಪೋರ್ಷನ್ ವರೆಗೂ ನಮಗೆ ಬಾಲ್ಕನಿ ಏರಿಯಾ ಒಂದು ಪ್ರಾವಿಷನ್ ಮಾಡಿ, ಈ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿ ಸೆಂಟ್ರಲ್ಲಿ ವೆಂಟಿಲೇಷನ್ಗೋಸ್ಕರ ಈ ಡೋರ್ ಒಂದು ಫಿಟ್ ಮಾಡಿರುವಂತದ್ದು. ಕುಷನ್ ಒಂದು ಪೆಂಡಿಂಗ್ ಇದೆ, ಕುಷನ್ ಹಾಕೊಡ್ತಾರೆ ನಮಗೆ. ಇಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ವುಡ್ ಕೂಡ ನಮಗೆ ಟೀಕ್ ವುಡ್ ಆಗಿದೆ. ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿರೋ ವುಡ್ ಏನಿದೆ ಅದು ಕೂಡ ನಮಗೆ ಟೀಕ್ ವುಡ್ ಆಗಿರುವಂತದ್ದು. ಕ್ಲಾಸಿಕ್ ಫಿನಿಶಿಂಗ್ ಟೈಲ್ಸ್, ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿದೆ. 3 ಬೆಡ್ರೂಮ್, ಬಟ್ ಅದರಲ್ಲಿ ಟೆರೆಸ್ ಅಲ್ಲಿ ಇರೋದು ಅಂದ್ರೆ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಬೆಡ್ರೂಮ್ಗೆ ವಿತ್ ಕಾಟ್ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ. ಓಕೆ, ಹೈಲೈಟ್, ಈ ಮನೆಗೆ ಹೈಲೈಟ್ ಅಂದ್ರೆ ಇದೆ. ಇದು ನಮಗೆ ಟೆರೆಸ್ ಅಲ್ಲಿ ಬರುವಂತ ಒಂದು ಸಿಟ್ಟಿಂಗ್ ಏರಿಯಾ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮೇಲೆ POP ವಿತ್ LED ಲೈಟ್ ಗಳೆಲ್ಲ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ರೋಲಿಂಗ್ ಶಟರ್ ತರ, ಅಂದ್ರೆ ಲೆಫ್ಟ್ ಗೆ ನಾವು ಥ್ರೋ ಮಾಡಬಹುದು ಆ ತರ ಗೇಟ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ಮಳೆ ನೀರು ನಮ್ಗೆ ಆಚೆ ಬರೋದಿಲ್ಲ, ಒಳಗಡೆ ಬರೋದಿಲ್ಲ. ಆಮೇಲೆ ಹತ್ತೋದಕ್ಕೂ ಕೂಡ ನಮಗೆ ಒಂದು ಟೇಪರ್ ಆಗಿರುವಂತಹ MS ಗ್ರಿಲ್ ವರ್ಕ್ ಮೆಟ್ಲು ತರ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ವಯಸ್ಸಾದವರು ಕೂಡ ಸ್ವಲ್ಪ ಹತ್ತಬಹುದು, ಆ ತರ ನಮ್ಗೆ ಟೇಪರ್ ಮಾಡ್ಕೊಟ್ಟಿರುವಂತದ್ದು. ಇನ್ನು ವಾಷಿಂಗ್ ಮಿಷಿನ್ ಇದೆ, ಈ ತರ ಇದೆ. ಇನ್ನ ರೂಮ್ ಮಾಡ್ಕೊಳ್ತೀವಿ ಅಂದ್ರೆ ರೂಮು, ಆ ಕಡೆ ಕುತ್ಕೊಳ್ಳೋದಕ್ಕೂ ಕೂಡ ನಮಗೆ ಕಲ್ಲಲ್ಲಿ ಒಂದು ಚೇರ್ ತರ ನಮಗೆ ಟೈಪ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಪಿಂಕ್ ಕಲರ್ ಒಂದು ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಬಾರ್ ಕೌಂಟರ್ ತರ ಮಾಡಿದ್ದಾರೆ, ಬಟ್ ಇಂಟೀರಿಯರ್ ಒಂದು ಕಡಿಮೆ ಆಗಿದೆ. ಇಂಟೀರಿಯರ್ ಮಾಡ್ಕೊಂಡ್ರೆ ಇದು ಬಾರ್ ಕೌಂಟರ್ ಅನ್ಬೋದು, ಅಷ್ಟು ಜಾಗ ಮಾಡಿದ್ರೆ. ಫ್ಲೋರಿಂಗ್ ಕೂಡ ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ವಾಲ್ ಕಂಪ್ಲೀಟ್ ಆಗಿದೆ ವಿತ್ 2 ವಿಂಡೋಗಳು ಕೂಡ ಕೊಟ್ಟಿರುವಂತದ್ದು. ಲವ್ಲಿ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ಗೆ ಸಿಗ್ತಾ ಇದೆ. BSK 6 ಸೈಜು BDA ಪ್ರಾಪರ್ಟಿ, 100 ಫೀಟ್ ರೋಡ್ ಪ್ಯಾರಲಲ್ ಅಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿ ನಮ್ಗೆ ನೋ ಬ್ರೋಕರೇಜ್ ಅಲ್ಲಿ ಈ ಪ್ರಾಪರ್ಟಿನ ಬೈ ಮಾಡ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿದೆ, ಲವ್ಲಿ ಆಗಿದೆ. ಟಿ ಆಂಗಲ್ ಕೂಡ ನಮ್ಗೆ ಈ ಕ್ವಾಲಿಟಿಯಿಂದ ಕಾಣಿಸ್ತದೆ. ಬಟ್ಟೆ ಹಾರಗಳದಕ್ಕೂ ಕೂಡ ನಮ್ಗೆ ಮೇಲ್ಗಡೆ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು ನನ್ಗಂತೂ. ಈ ಪೋರ್ಷನ್ ನೋಡ್ತಿದ್ರೆ ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡ್ಬೇಕು, ಈ ಪ್ರಾಪರ್ಟಿನ ಬೈ ಮಾಡ್ಬೇಕು ಅಂದ್ರೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರ ಬೈ ಮಾಡ್ಬೋದು. ಬೈ ಮಾಡ್ಬೇಕಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡ್ಬಂದು ತೋರಿಸಿ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಡೈರೆಕ್ಟ್ ಓನರ್ ಜೊತೆ ನೀವು ಮಾತಾಡಿ ರೇಟ್ ವರ್ಕೌಟ್ ಆಯ್ತು ಅಂದ್ರೆ ಈ ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು, ಅದೇ ರೀತಿ ಬ್ರೋಕರೇಜ್ ಇಲ್ದಿರ. ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿಗಳನ್ನೇನಾದ್ರು ಮಾರಾಟಕ್ಕಿದ್ರೆ, ಸೇಲ್ ಮಾಡಬೇಕು ಅಂತ ಇದ್ರೆ ಇಡೀ ಬೆಂಗಳೂರಲ್ಲಿ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಹಾಗೆ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗಳಿಗೆ VC ಪ್ರಾಪರ್ಟಿ ಬಗ್ಗೆ ಸಜೆಸ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.